ಕ್ರಿಕೆಟ್ ಜಗತ್ತಿನಲ್ಲಿ ಎಷ್ಟೋ ತಂಡಗಳಿವೆ, ಎಷ್ಟೋ ಕಪ್ಪುಗಳನ್ನು ಗೆದ್ದಂಥ ತಂಡಗಳನ್ನು ನೋಡಿದ್ದೇವೆ. ಕೇವಲ ಒಂದು ಕಪ್ಪನ್ನು ಗೆದ್ದಿರ್ತಕ್ಕಂಥ ತಂಡಗಳನ್ನು ಕೂಡ ನೋಡಿದ್ದೇವೆ. ಆದರೆ RCB ಅಂತಹ ಡೈಯಾರ್ಡ್ ಫ್ಯಾನನ್ನು ಹೊಂದಿರೋ ತಂಡನ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಸೋತರೂ ಗೆದ್ದರೂ RCBನೇ ಅನ್ನೋಂತಹ, ಸೋತರೂ ಕೂಡ ಪ್ರಾಣ ಕೂಡ ಅಂತಹ ಯಾವುದಾದರೂ ತಂಡ ಇದ್ದರೆ ಅದು ಮತ್ಯಾವ ತಂಡವೂ ಅಲ್ಲ, ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. 17 ವರ್ಷಗಳ ಕಾಯುವಿಕೆ ನಂತರ ಕಪ್ ಗೆದ್ದಂಥ ಈ ಒಂದು RCB ತಂಡಕ್ಕೆ ಈ ರೀತಿಯ ಡೈಯಾರ್ಡ್ ಫ್ಯಾನ್ಸ್ ಇರೋದಕ್ಕೆ ಕಾರಣವೇನು? ಇದರ ಹಿಂದಿರುವ ಮ್ಯಾಜಿಕ್ ಆದರೂ ಯಾವುದು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಸಲ ಕಪ್ ನಮ್ದೆ. ಮೊದಲ ಕಾರಣ ಕಿಂಗ್ ಕೊಹ್ಲಿ, ದಿ ಫೇಸ್ ಆಫ್ ಲಾಯಲ್ಟಿ. 2008ರಿಂದ ಇವತ್ತಿನವರೆಗೂ ಒಂದೇ ಒಂದು ತಂಡಕ್ಕಾಗಿ ಆಡ್ತಿರೋ ಏಕೈಕ ಆಟಗಾರ ಅಂದರೆ ವಿರಾಟ್ ಕೊಹ್ಲಿ. ಕೇವಲ ಒಬ್ಬ ಆಟಗಾರನಲ್ಲ, ಆತ ಆಕ್ರಮಣಕಾರಿ ಆಟ ಮತ್ತು ನಿಷ್ಠೆಯ ಸಂಕೇತ. ಒಬ್ಬ ಆಟಗಾರ ತನ್ನ ತಂಡಕ್ಕಾಗಿ ಬೆವರು ಸುರಿಸೋದು, ಮೈದಾನದಲ್ಲಿ ಹುಚ್ಚನಂತೆ ಕುಣಿಯೋದನ್ನು ನೋಡಿದಾಗ ಫ್ಯಾನ್ಸ್ ಕನೆಕ್ಟ್ ಆಗ್ತಾರೆ. ಕೊಹ್ಲಿ ಮತ್ತು RCB ಅನ್ನೋದು ಈಗ ಬೇರ್ಪಡಿಸಲಾಗದ ಎರಡು ಶಕ್ತಿಗಳಾಗಿ ಬೆಳೆದು ನಿಂತಿದೆ. ಇದು 100ಕ್ಕೆ 100 ಸತ್ಯ ಅಲ್ಲವೋ ಬಂಧುಗಳೇ? ನೀವೇ ಹೇಳಿ. ನಮ್ಮ ಬೆಂಗಳೂರು ಎಮೋಷನಲ್. ಬೆಂಗಳೂರು ಅಂದರೆ ಅದು ಕೇವಲ ಸಿಟಿ ಅಲ್ಲ, ಅದೊಂದು ವೈಬ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೂತು RCB ಅಂತ ಕೂಗುವಾಗ ಸಿಗೋ ಆ ಕಿಕ್ ಬೇರೆಲ್ಲೂ ಸಿಗಲ್ಲ. ಬೇರೆ ರಾಜ್ಯದವರು ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ, ಅವರೆಲ್ಲರೂ ಕೂಡ ಒಂದಾಗೋದು ಈ ಕೆಂಪು ಜರ್ಸಿಯೊಂದಿಗೆ. ನಮ್ಮೂರಿನ ತಂಡ ಅನ್ನೋ ಆ ಅಭಿಮಾನಕ್ಕೆ, ಆ ಒಂದು ಅಭಿಮಾನವೇ ಲಾಯಲ್ ಫ್ಯಾನ್ಸ್ ಹುಟ್ಟಾಗೋದಕ್ಕೆ ಕಾರಣವಾಯಿತು. ಈ ಎಲ್ಲ ಅಭಿಮಾನಿಗಳ ಒಂದು ಕಿಚ್ಚು RCBಯನ್ನು ಲಾಯಲ್ ಮಾಡಿದೆ. RCB ಯಾವತ್ತೂ ಬೋರಿಂಗ್ ಕ್ರಿಕೆಟ್ ಆಡಲಿಲ್ಲ. ಸ್ಟಾರ್ ಆಟಗಾರಗಳನ್ನು ನಮ್ಮ ತಂಡಕ್ಕೆ ಕರೆತರುವಲ್ಲಿ ಯಶಸ್ವಿ ಆಯಿತು. ಅದರಲ್ಲಿ ನಮ್ಮ ABD ಇರಬಹುದು, ಗೇಲ್ ಇರಬಹುದು, ಹಾಗೆಯೇ ಇವರ ಆಟ ಮೌಜು ಮಸ್ತಿ ಜೊತೆಗೆ ಮ್ಯಾಕ್ಸ್ವೆಲ್ ಅಂತಹ ಬಿಗ್ ಹಿಟ್ ಹೊಡೆಯುವ ಆಟಗಾರರನ್ನು ಕರೆತರುವಲ್ಲಿ ಯಶಸ್ವಿಯಾಗಿತ್ತು. ಜೊತೆಗೆ ಒಂದೊಮ್ಮೆ 49ಕ್ಕೆ ಆಲ್ಔಟ್ ಆದರೆ ಇನ್ನೊಮ್ಮೆ 263 ರನ್ಗಳು ನೋಡೋದ ದಾಖಲೆಯೂ ನಮ್ಮದೇನೆ. ನಮ್ಮ RCB ಒಂಥರ ಜೀವನದಲ್ಲಿ ಸೋತು ನಂದು ಬೆಂದ ವ್ಯಕ್ತಿಗೆ ಬೇಗನೆ ಕನೆಕ್ಟ್ ಆಗ್ತಾ ಹೋಯಿತು. 3 ಬಾರಿ ಗೆಲುವಿನ ಹಂತಕ್ಕೆ ಬಂದಿದ್ರೂ ಕೂಡ ಕಪ್ ನಮ್ಮದು ಸಿಗಲೇ ಇಲ್ಲ. ಹೀಗಾಗಿ ನೊಂದ ಜನಗಳಿಗೆ RCB ಕನೆಕ್ಟ್ ಆಯಿತು. ಇನ್ನೂ ನಾವು ಬದುಕಿದ್ದೇವೆ. 18 ವರ್ಷಗಳ ನಂತರ ಕಪ್ ಗೆದ್ದಿದ್ದು ಇನ್ನೂ ಈ ಥರ ಬೇಸ್ ಫ್ಯಾನ್ ಹುಟ್ಟಾಕೋದಕ್ಕೆ ಕಾರಣವಾಯಿತು ಬಂಧುಗಳೇ. RCB ಅರೇಂಜ್ ಮಾಡ್ತಿದ್ದ ಅನ್ಬಾಕ್ಸ್ ಈವೆಂಟ್ಗಳು ಸ್ಟಾರ್ ಆಟಗಾರರನ್ನು ಹೊಂದಿದ್ದರಿಂದ ಪ್ರೇಕ್ಷಕರಿಗೆ ಹಾಗೆಯೇ ಅಭಿಮಾನಿ ವರ್ಗಗಳು ಹುಟ್ಟಾಕಲು ಯಶಸ್ವಿಯಾಯಿತು. ಹಾಗೆಯೇ ಟೀಕೆಗಳ ಸಾಲು ಇದ್ರೂ ಕೂಡ ಮತ್ತೊಮ್ಮೆ ಗೆಲ್ತೇವೆ, ಮತ್ತೆ ನಾವು ಎದ್ದು ಬರ್ತೇವೆ ಅಂತ ಹೇಳ್ತಾ RCB ಫ್ಯಾನ್ಗಳು ಮತ್ತೆ ಕ್ರೀಡಾಂಗಣದ ಕಡೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದಾಗಿ RCBಯ ಫ್ಯಾನ್ ಬೇಸ್ ಅದ್ಭುತವಾಗುತ್ತಾ ಸಾಗಿತು. ನೀವು ಕೂಡ ನನಗೆ RCBಯ ಡೈಯಾರ್ಡ್ ಫ್ಯಾನ್ ಆಗಿದ್ದರೆ ದಯವಿಟ್ಟು RCB ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು.